ನಿರಂತರವಾಗಿ ಭಾರತವನ್ನ ಕೆಣಕಿದ್ದ ಪಾಕಿಸ್ತಾನಕ್ಕೆ ಈಗ ಉಸಿರಾಡದ ಸ್ಥಿತಿ ನಿರ್ಮಾಣವಾಗಿದೆ. ಹೇಗಾದ್ರೂ ಮಾಡಿ ಜೀವ ಉಳಿಸಿಕೊಳ್ಳೋಕೆ ಕೊನೆ ಕ್ಷಣದ ಹೋರಾಟ ನಡೆಸಿದೆ. ಯಾಕಂದ್ರೆ ಪಾಕಿಸ್ತಾನ ಬಿಟ್ಟ ರಾಕೆಟ್ ಮಿಸೈಲ್ಗಳನ್ನ ಭಾರತೀಯ ಸೇನೆ ಕ್ಷಣಾರ್ಧದಲ್ಲೇ ಹೊಡೆದುರುಳಿಸುತ್ತಿದೆ. ಜೊತೆಗೆ ಪಾಕಿಸ್ತಾನದ ಕರಾಚಿ, ಇಸ್ಲಾಮಾಬಾದ್ನಂತಹ ದೊಡ್ಡ ನಗರಗಳಿಗೆ ನುಗ್ಗಿ ಭಯಾನಕ ದಾಳಿ ಮಾಡ್ತಿದೆ. ಇದರ ಪರಿಣಾಮ ಈಗ ಹೇಗಾಗಿದೆ ಅಂದ್ರೆ ಭಾರತದ ಹೊಡೆತಕ್ಕೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಿದೆ. ಇಂಥ ಹೊತ್ತಲ್ಲಿ ಪಾಕಿಸ್ತಾನಕ್ಕೆ ಅದೊಬ್ಬ ಸ್ನೇಹಿತ ಬೆನ್ನೆಲುಬಾಗಿ ನಿಂತಿದ್ದಾನೆ. ಸಂಕಷ್ಟ ಕಾಲದಲ್ಲಿ ಭಾರತ ಮಾಡಿದ ಸಹಾಯವನ್ನ ಮರೆತು ವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ದು ಜಗತ್ತಿನಾದ್ಯಂತ ಆಕ್ರೋಶ ಹೆಚ್ಚಾಗುತ್ತಿದೆ. ಭಾರತದ ಸಹಾಯ ಮರೆತ ದ್ರೋಹಿ ಟರ್ಕಿ. ಯುದ್ಧದ ಹೊತ್ತಲ್ಲಿ ಪಾಕ್ ಬೆನ್ನಿಗೆ ನಿಂತ ಟರ್ಕಿ. ಎಸ್, ಇಂಡಿಯನ್ ಆರ್ಮಿಯ ಪಾಶುಪತಾಸ್ತ್ರ ಎದುರಿಸಲಾಗದ ಪಾಕಿಸ್ತಾನಕ್ಕೆ ಈಗ ಭಾರತದ ಹಳೆಯ ಸ್ನೇಹಿತನ ಬೆಂಬಲ ಸಿಕ್ಕಿದೆ. ಭಾರೀ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸಿದಾಗ ಪ್ರಧಾನಿ ಮೋದಿ ನೇತೃತ್ವದ ಭಾರತ ಸರ್ಕಾರ ಮಾಡಿದ ಸಹಾಯವನ್ನ ಮರೆತು ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದೆ. ಅದು ಯಾವ ಮಟ್ಟಿಗೆ ಅಂದ್ರೆ ಶಸ್ತ್ರಾಸ್ತ್ರಗಳಿಂದ ಹಿಡಿದು ಸೈನಿಕರವರೆಗೂ ಸಪೋರ್ಟ್ ಮಾಡಿದೆ. ಹೌದು, ಈ ಸಂದರ್ಭದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಸೈನಿಕ ಸಹಾಯವನ್ನ ಒದಗಿಸಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಏಪ್ರಿಲ್ 27ರಂದು 6 ಟರ್ಕಿ C-130 ಹರ್ಕ್ಯುಲಸ್ ಸಾಗಣೆ ವಿಮಾನಗಳು ಸೈನಿಕ ಸಾಮಗ್ರಿಗಳೊಂದಿಗೆ ಪಾಕಿಸ್ತಾನದಲ್ಲಿ ಇಳಿದಿವೆ ಅಂತ ವರದಿಯಾಗಿದೆ. ಇದರ ಜೊತೆಗೆ ಟರ್ಕಿಯ ಯುದ್ಧ ನೌಕೆಯೊಂದು ಕರಾಚಿಯಲ್ಲಿ ಇಳಿದಿದೆ ಅಂತಲೂ ವರದಿಯಾಗಿದೆ. ಅಷ್ಟೇ ಅಲ್ಲ, ನಿನ್ನೆಯೂ ಸಹ ಟರ್ಕಿ ಯುದ್ಧ ವಿಮಾನವೊಂದು ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿದೆ ಅಂತ ಸುದ್ದಿಯಾಗಿದ್ದು, ಪಾಕ್ ಜೊತೆಗಿನ ಟರ್ಕಿ ಸ್ನೇಹ ಸಂಬಂಧ ದೃಢ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಭಾರತದ ಸಹಾಯ ಮರೆತು ಟರ್ಕಿ ಉದ್ದಟತನ. ಇನ್ನು 2023ರ ಫೆಬ್ರವರಿಯಲ್ಲಿ ಟರ್ಕಿಯ ಆಗ್ನೇಯ ಭಾಗ ಮತ್ತು ಸಿರಿಯಾದಲ್ಲಿ 7.8 ತೀವ್ರತೆಯ ಭೂಕಂಪ ಸಂಭವಿಸಿತ್ತು. ಈ ಭೀಕರ ಭೂಕಂಪದಲ್ಲಿ 50,000ಕ್ಕೂ ಅಧಿಕ ಜನರು ಮೃತಪಟ್ಟಿದ್ರು. ಆಗ ಭಾರತವು ತಕ್ಷಣವೇ ಆಪರೇಷನ್ ದೋಸ್ತ್ ಕಾರ್ಯಾಚರಣೆ ಆರಂಭಿಸಿತ್ತು. ಭಾರತೀಯ ವಾಯುಪಡೆಯು C-17 ಗ್ಲೋಬ್ ಮಾಸ್ಟರ್ ವಿಮಾನಗಳ ಮೂಲಕ NDRF ವೈದ್ಯಕೀಯ ತಂಡಗಳು, ಔಷಧಿಗಳು, ಆಹಾರ ಸಾಮಗ್ರಿಗಳು ಮತ್ತು ತಾತ್ಕಾಲಿಕ ಆಸ್ಪತ್ರೆಗಳನ್ನು ಸಹ ಭಾರತದಿಂದ ಟರ್ಕಿಗೆ ರವಾನಿಸಲಾಗಿತ್ತು. ಭಾರತವು ಟರ್ಕಿಗೆ ಸಹಾಯ ಮಾಡಿದ ಮೊದಲ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. ಇದೀಗ ಇಂಥ ಸಹಾಯವನ್ನೇ ಮರೆತು ಟರ್ಕಿ ಭಾರತಕ್ಕೆ ದ್ರೋಹ ಬಗೆದಿದೆ. ಉಗ್ರರಿಗೆ ಆಶ್ರಯ ನೀಡುತ್ತಿರುವ ಪಾಕ್ ಬಾಲ ಹಿಡಿದು ಜೈ ಅಂತಿದ್ದು ವಿಶ್ವದಾದ್ಯಂತ ಈ ಇಸ್ಲಾಮಿಕ್ ದೇಶದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಸದ್ಯ ಪಾಕಿಸ್ತಾನಕ್ಕೆ ಟರ್ಕಿ ಏನೋ ಸಹಾಯ ಮಾಡ್ತಿರ್ಬೋದು, ಸಹಾಯ ಮಾಡಲೂಬಾರದು ಅಂತ ಭಾರತ ಬಯಸೋದು ಇಲ್ಲ. ಆದ್ರೆ ಭಯೋತ್ಪಾದನೆ ಅನ್ನೋದು ಎಲ್ಲಾ ದೇಶಗಳನ್ನು ಕಾಡುವ ಭೂತ. ನಮ್ಮ ಹೋರಾಟವು ನೇರವಾಗಿ ಪಾಕಿಸ್ತಾನದ ವಿರುದ್ಧ ಅಲ್ಲ. ಅಮಾಯಕರನ್ನ ಬಲಿ ಪಡೆಯುವ ಉಗ್ರರಿಗೆ ಪೋಷಣೆ ಯಾಕೆ ನೀಡಬೇಕು? ಭಯೋತ್ಪಾದನೆಯನ್ನ ಸದೆಬಡಿಯೋದು ನಮ್ಮ ದೇಶದ ಉದ್ದೇಶ. ಇಂಥದ್ರಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿರೋದು ಉಗ್ರರ ಸಹಾಯಕ್ಕೆ ನಿಂತಷ್ಟೇ ಸಮಾನ ಅಂತ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.